ವೆಲ್ಕಮ್ ಟು ನಿತ್ಯಸ್ ಕಾರ್ನರ್. ರೂಮ್ನ ಕ್ಲೀನ್ ಮಾಡ್ತಾ ಇದ್ದಾಳೆ. ನೀನೆಲ್ಲ ಫುಲ್ ಆಟ ಆಡೋದ್ಲು, ಇವಾಗ ಕ್ಲೀನ್ ಮಾಡ್ತಾವಳೆ. ತಿನ್ನೋಣ. ಅವಾಗಲೇ ಹೇಳ್ದಂಗೆ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಶಿವಾನಂದಣ್ಣ ಮತ್ತು ಪ್ರವೀಣಣ್ಣ ಅಂತ, ನಮ್ಮ ಅಚ್ಚ ಕ್ಲೋಸ್ ಫ್ರೆಂಡ್, ಅಂದರೆ ನಮ್ಮ ಹುಡ್ಗನ ಕ್ಲೋಸ್ ಫ್ರೆಂಡು. ನಮ್ಮ ಹುಡುಗನೇ ಸಜೆಸ್ಟ್ ಮಾಡಿದ್ದು ಅಕ್ಕನಿಗೆ ಅವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ. ಆ್ಯಂಡ್ ಅದನ್ನು ಕೇಳಿದ ತಕ್ಕನಾಗೆ ಸಖತ್ತಾಗಿ ಬಂದಿದೆ ಮನೆ ಮಾತ್ರ. ನಿಜವಾಗ್ಲೂ ನನ್ನ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಇಂಟೀರಿಯರಿಂದ ಹಿಡಿದು ಎಲ್ಲ. ಅಂದರೆ ಅಮ್ಮನ ಫ್ಯಾಮಿಲಿಯವ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು, ಅಮ್ಮನಿಗೂ ಅಷ್ಟೇ ಸಖತ್ ಇಷ್ಟ ಆಯಿತು. ಇದು ನಾನೇನಾದರೂ ಮನೆ ಕಟ್ಟಿದರೆ ನಿಜವಾಗ್ಲೂ ಅವರಿಗೇ ಕೊಡ್ತೀನಪ್ಪ. ನಾನು ಒಬ್ಬಳು ಸಿವಿಲ್ ಇಂಜಿನಿಯರ್ ಆಗಿ ಅವರಿಗೇ ಕೊಡ್ತೀನಿ ನಿಜವಾಗ್ಲೂ. ನೀವು ಅಷ್ಟೇ, ನೀವೇನಾದರೂ ಮನೆ ಕಟ್ಟಿದ್ರೆ ನೀವು ಅವರಿಗೆ ಕೊಡಿ. ಎಲ್ಲೂ ಸ್ಪೇಸ್ನ ಬಿಟ್ಟಿಲ್ಲ, ಎಲ್ಲ ಸ್ಪೇಸ್ನು ಕಂಪ್ಲೀಟಾಗಿ ಎಷ್ಟು ಯುಟಿಲೈಸ್ ಮಾಡ್ಕೋಬೋದು ಅಷ್ಟು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದಂತೂ ಸಖತ್ ಖುಷಿ ಆಯಿತು. ಮೇನ್ ರೋಡಲ್ಲಿ ಹೋದರೆ ಹಿಂಗೋದ್ರೆ ಮೈಸೂರು ಸಿಗುತ್ತೆ, ಹಿಂಗೋದ್ರೆ ಮಂಗಳೂರು ಸಿಗುತ್ತೆ ಅಷ್ಟೇ. ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮನೆ ಕಟ್ಸ್ಬೇಕು ಅಂತ ಇದ್ದರೆ ನಾನು ಪರ್ಸ್ನಲ್ಲಾಗಿ ಸಜೆಸ್ಟ್ ಮಾಡೋದು ಶಿವಾನಂದಣ್ಣ ಮತ್ತು ಪ್ರವೀಣಣ್ಣನ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲ ನೋಡಾಯಿತು. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಹೇಳಿಲ್ಲ ಅಲ್ಲ, ಇದು ಸನ್ಲೈಟ್. ಒಳಗಡೆ ದೇವ್ರ ಮನೆ ಇದೆ, ಇದು ಕೆಳಗಡೆ ದೇವ್ರ ಮನೆ ಇದೆ. ದೇವ್ರ ಮನೆಗೆ ಡೈರೆಕ್ಟಾಗಿ ಸನ್ಲೈಟ್ ಬೀಳೋ ಥರ ಮಾಡಿದ್ದಾರೆ. ಒಂದು ಒಳ್ಳೆ ಪ್ಲ್ಯಾನ್ ಇದೆ ಅಲ್ವಾ? ಇಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆಗೆ ಇದು ಡೈರೆಕ್ಟ್ ಸನ್ಲೈಟು. ಇವಾಗೆಲ್ಲ ಹೇಳ್ತೇವೆ ಮನೆಗೆ ಬೆಳಕೆ ಇರಲ್ಲ, ಮೊದಲಾದ್ರೂ ತೊಟ್ಟಿ ಮನೆ ಇರ್ತಿತ್ತು, ಇವಾಗ ತೊಟ್ಟಿ ಮನೆ ಇರಲ್ಲ, ಮನೆಗೆ ಬೆಳಕೆ ಇರಲ್ಲ ಅಂತಾರೆ. ಇದೆಲ್ಲ ನೋಡಿ, ಈ ಪ್ಲ್ಯಾನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಕ್ರೆಡಿಟ್ ಗೋಸ್ ಟು ಶಿವಾನಂದಣ್ಣ, ಪ್ರವೀಣಣ್ಣ ಆ್ಯಂಡ್ ನಮ್ಮಕ್ಕ ಅಣ್ಣ, ಎಲ್ಲರಿಗೂ ಕ್ರೆಡಿಟ್ ಕೊಡಬೇಕು. ಇವಾಗಲೂ ನಾನು ಕೂಡ ಫಸ್ಟ್ ಟೈಮ್ ಬರ್ತಿರೋದು, ನಿಜ ಗೊತ್ತಾ? ಅದು ವಿನಾಯಕ ಗಾರ್ಡನ್ ಸಿಟಿ. ಆ್ಯಂಡ್ ಇಲ್ಲೇ ಸೆಂಟ್ ಜೋಸಫ್ ಸ್ಕೂಲ್ ಇರೋದು. ನನ್ನ ಗೊಂಬೆ ಅಂದರೆ ಅಕ್ಕನ ಮಕ್ಕಳು ಇಲ್ಲೇ ಓದ್ತಾ ಇರೋದು. ನಿಮಗೆ ರೆಂಟ್ ಹೌಸ್ ತೋರಿಸಿಲ್ಲ, ಅಂದರೆ ಕೆಳಗಡೆ ಒಂದೇ ಒಂದು ಸಿಂಗಲ್ ಮನೆ ಇದೆಯಲ್ಲ, ಆ ರೆಂಟ್ ಹೌಸ್ ತೋರಿಸಿಲ್ಲ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಕಡೆ ಹೋಗೋಣ. ಇಲ್ಲಿ ಒಂದಷ್ಟು ಅಂಗಡಿಗಳು ಯಾವುದೂ ಇಲ್ಲ. ನಗರ ಈ ಏರಿಯಾದಲ್ಲಿ ತುಂಬ ಕಡಿಮೆ, ಈ ಬೇರೆ ಬೇರೆ ಅಂಗಡಿಗಳೆಲ್ಲ ತುಂಬ ಕಡಿಮೆ ಇದೆ. ಹಂಗಾಗಿ ನಿಮಗೇನಾದರೂ ಅಂಗಡಿ ಇಡಬೇಕು, ಸ್ವಲ್ಪ ಎಲ್ಲೂ ಇಲ್ಲದೋ ಜಾಗದಲ್ಲಿ ಅಂಗಡಿ ಇಡೋಣ ಅಂತ ಕೆಲವರು ಅಂದ್ಕೊಂಡಿರ್ತೀರ. ಅಂಥವರಿಗೆ ಒಂದು ಒಳ್ಳೆ ಸಜೆಷನ್ ಏನಪ್ಪ ಅಂತಂದರೆ, ಇಲ್ಲಿ ಒಂದು ನಮ್ಮದೇನೆ 2 ಮಳಿಗೆ ಇದೆ. ಆ 2 ಮಳಿಗೆಯನ್ನು ಅಂಗಡಿನ ಇಟ್ಬೋದಪ್ಪ. ಆ್ಯಕ್ಚುಲಿ 4 ಮಳಿಗೆ ಇದೆ, 2 ಪಾರ್ಕಿಂಗ್ ಏರಿಯಾದಲ್ಲಿದೆ, ಇನ್ನೆರಡು ಇಲ್ಲಿದೆ. ನೀವು ಗೋಡನ್ ಥರ ಇಡ್ತೀನಿ ಪಾರ್ಕಿಂಗ್ ಏರಿಯಾದಲ್ಲಿ ಅಂಗಡಿನ ಅಂತಂದರೆ ಇಲ್ಲೇ ಇಟ್ಕೋಬೋದು. ಕೆಲವು ಏನು ಮಾಡಿರ್ತೀರ ಅಂತಂದರೆ ಬರೀ ಜಸ್ಟು ಅಂಗಡಿನ ಗಾರ್ಡನ್ ಥರ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡ್ತಿರ್ತೀರ. ಅಂಥವರಿಗೆಲ್ಲ ಓಕೆ ಅಂತ ಅನಿಸುತ್ತೆ. ಕೆಳಗಡೆ ಇದು ಇಲ್ಲೇ ಬೇಕಾದರೆ ಮೇಯ್ನ್ ಅಂಗಡಿನ ಇಟ್ಕೋಬೋದು. ನೋಡಿ 2 ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು. 2ರಲ್ಲಿ ನಿಮಗೆ ಯಾವುದಾದ್ರೂ ಚಿಕ್ಕದು ಯೂಸ್ ಮಾಡ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಯೂಸ್ ಮಾಡ್ಕೋಬೋದು. ಇಲ್ಲೆಲ್ಲ ಯಾವುದೂ ಅಷ್ಟು ಅಂಗಡಿಗಳಿಲ್ಲ. ಸೊ ನಿಮ್ಮದೇ ಬಾಟಿಕ್ಯೂ ಇಡ್ಬೋದು, ಅಥವಾ ಡಿಸೈನಿಂಗ್ ಅಂಗಡಿಗಳು ಇಡ್ಬೋದು, ಬೇರೆ ಬೇರೆ ಅಂಗಡಿಗಳನ್ನ ಇಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ 2 ಅಂಗಡೀಲಿ ನೋಡಿ, ನಿಮ್ಗೆ ಇಷ್ಟ ಆದರೆ ಅಂಗಡಿಗಳನ್ನ ಇಡಿ. ಪಾರ್ಕಿಂಗ್ ಏರಿಯಾಗೆ ಈ ಕಡೆಯಿಂದ ಕೂಡ ಬರ್ಬೋದು. ಆಗಲೇ ತೋರಿಸಿದ್ನಲ್ಲ ಮನೆ ಎಂಟ್ರೆನ್ಸ್ ಅಂತ, ಆ ಕಡೆಯಿಂದ ಕೂಡ ಬರ್ಬೋದು. ಆ ಕಡೆಯಿಂದ ಬಂದು ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಇರೋ ಅಂಗಡಿಗೆ 2 ಕಡೆ ಓಪನಿಂಗ್ ಇದೆ. ಇದು 2 ಡೋರ್ಸ್. ಆ್ಯಂಡ್ ಇಲ್ಲಿ ಇದು ಗೋಡನ್ ಥರ, ನಾನು ಆಗಲೇ ಹೇಳಿದಾಗೆ ಗೋಡನ್ ಥರ ಯೂಸ್ ಮಾಡ್ಬೋದು. ಇಲ್ಲಿ ಡೋರ್ ಹಾಕ್ಸಿಲ್ಲ, ಆ್ಯಂಡ್ ಅತಿ ಶೀಘ್ರದಲ್ಲಿ ಹಾಕಿಸ್ತೀವಿ. ಇದು ಒಂದು ಅಂಗಡಿ, ಇದಕ್ಕೂ ಡೋರ್ ಹಾಕ್ಸಿಲ್ಲ,
ಇದರಲ್ಲೂ ಇಡ್ಬೋದು. ಇದು ಅಂಗಡಿ ಅನ್ನೋದಕ್ಕಿಂತ ಜಸ್ಟ್ ಸ್ಪೇಸ್ನ ಯೂಸ್ ಮಾಡ್ಕೋಬೋದು, ಸ್ಟೋರ್ ರೂಮ್ ಥರ ಏನಾದ್ರು ಇಟ್ಕೋಬೋದು. ಅದಕ್ಕೂ ಡೆಫಿನೆಟ್ಲಿ ಡೋರ್ ಹಾಕ್ಸ್ತೀವಿ ಅಷ್ಟೇ. ಹಂಗೆ ಬಂದು ಹಿಂಗೆ ಹೋಗ್ತಿದ್ದೀನಿ, ಆವಾಗಲೇ ಹಂಗೆ ಬಂದು ಹಿಂಗೆ ಇಳಿದೆ, ಇವಾಗ ಹಂಗೆ ಹೋಗ್ಬಿಟ್ಟು ಈ ಕಡೆಯಿಂದ ಬರ್ತೀನಿ. ಆಗಲೇ ಹೇಳ್ದಂಗೆ ಈ ಮನೇನ ತೋರಿಸ್ಬೇಕು, ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ವಿಸಿಟಿಂಗ್ ಕಾರ್ಡ್ ಆ್ಯಂಡ್ ಅವ್ರ ನಂಬರ್ನ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಲಾಗಲ್ಲಿ ಕೆಳಗಡೆ. ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಅವ್ರ ಕಡೆ ಅಷ್ಟೇ. ಬಾಯ್.